ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೊಂದು ಹೊಸ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದೇನು ಅಂದರೆ ಕ್ಯಾಬೇಜ್ ಪರೋಟ. ಅದಕ್ಕೆ ಬೇಕಾಗಿರೋದು ಬಂದು ನಾನು ಒಂದು ಕ್ಯಾಬೇಜನ್ನ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ತುರಿದಿಟ್ಕೊಂಡಿರೋದಕ್ಕೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಪುಡಿ, ಮೆಣಸು, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಜೀರಿಗೆ ಪುಡಿ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸು, ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ನಾವು ಚಪಾತಿನ ಕಲಿಸ್ಕೊತೀವಲ್ಲ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ರೀತಿಯಾಗಿದೆ. ಇವಾಗ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೋಬೇಕು. ನಾವು ಕ್ಯಾಬೇಜಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ಎಲೆಕೋಸನ್ನ ಯೂಸ್ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಆ ರೀತಿಯಾಗಿರುತ್ತೆ ಇದು. ಚಪಾತಿ ಥರನೇ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಂದಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋಬೋದು. ತುಪ್ಪ ಬೇಕು ಅನ್ನೋರು ಕೂಡ ತುಪ್ಪ ತಿನ್ನೋರು ತುಪ್ಪನೂ ಕೂಡ ಹಾಕ್ಕೋಬೋದು. ಕೆಲವರು ತುಪ್ಪ ತಿನ್ನೋದಿಲ್ವಲ್ಲ, ಅವ್ರು ಬೇಕಾದ್ರೆ ಎಣ್ಣೆನ ಹಾಕ್ಕೊಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಯಾವ ರೀತಿಯಾಗಿದೆ. ಎರಡೂ ಕಡೆಯೂ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ, ಒಂದೇ ಕನ್ಸಿಸ್ಟೆನ್ಸಿಲಿ ಅಂತ ಅಷ್ಟೇ. ನೀಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಹಸಿ ಇದ್ದರೆ ಹೊಟ್ಟೆನೋ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಚೆನ್ನಾಗಿ ಚಪಾತಿನ ಬೇಯಿಸ್ಕೋಬೇಕು. ಸ್ವಲ್ಪ ಬೇಯ್ತಾ ಇದ್ದಂಗೆ ಚಪಾತಿನ ತಿರುಗಿಸ್ಕೊತಾ ಇರಬೇಕು. ಮತ್ತು ಮಕ್ಕಳು ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು. ಹಾಗೆ ದೊಡ್ಡವ್ರಿಗೂ ಕೂಡ ಮಾಡ್ಕೊಡ್ಬೋದು. ಯಾವಾಗೂ ಒಂದೇ ಥರ ಚಪಾತಿ ತಿಂದು ಅವ್ರಿಗೂ ಬೇಜಾರಾಗಿರುತ್ತಲ್ವ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದನ್ನೇ ತಿಂದು ಬೇಜಾರಾಗಿರುತ್ತಲ್ವ, ಅವ್ರಿಗೆ ಈ ರೀತಿಯಾಗಿ ನೀವು ಮಾಡಿಕೊಡ್ಬೋದು. ನಮ್ಮ ಮನೇಲಂತೂ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ, ನಮ್ಮ ಚಪಾತಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.